ಗ್ಯಾರಂಟಿ ಯೋಜನೆಗಳು ಶಾಸಕರಾಗಿ ನೋಡಿದಾಗ ಜನಸಾಮಾನ್ಯರಾಗಿ ಅಲ್ಲ, ವರನ ಶಾಪನ? ಅದು ವರಾನೆ, ಶಾಪ ಅಂತಾನೆ ಹೇಳಕ್ ಹೋಗಲ್ಲ. ಯಾಕಂದ್ರೆ ಸರ್ಕಾರ ಎಲ್ಲಾ ತರದ ಒಂದು ಹಂತದಲ್ಲಿ ಅದನ್ನ ಯೋಜನೆ ಅನುಷ್ಠಾನಕ್ಕೆ ತಂದಿದೆ. ಏನಾಗ್ತಿದೆ ಅಂದ್ರೆ ಒಂದ್ ಕಡೆ ಮಿಸ್ಯೂಸ್ ಆಗ್ತಿದೆ ಅನ್ನೋದು ಒಂದ್ ಸ್ವಲ್ಪ ಜನರ ಚರ್ಚೆಗಳು ನಡೀತಿದೆ ಸಾಮಾನ್ಯಕ್ಕೆ. ಬಟ್ ಅದನ್ನ ಸರಿಯಾದ ರೂಪದಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಇದು ಹೊರೆ ಆಗಲ್ಲ ಸರ್ಕಾರಕ್ಕೆ ಅನ್ನೋ ನನ್ನ ಭಾವನೆ. ಏನು ಸಮಸ್ಯೆ ಆಗಲ್ಲ. ಏನು ಸಮಸ್ಯೆ ಆಗಲ್ಲ ಅಂತ. ಏನಾಗ್ತೈತೆ ಅಂದ್ರೆ ಕೆಲವರು ಹೇಳೋದು, ನನ್ಗಂತೂ ನನ್ನ ಗಮನಕ್ಕೆ ಬಂದಿಲ್ಲ, ಈ ಯೋಜನೆ ಬಂದ್ಮೇಲೆ ಜನ ಬೇರೆ ಬೇರೆ ಆಧಾರ್ ಕಾರ್ಡ್ ಇದು ರೇಷನ್ ಕಾರ್ಡ್ ಮಾಡ್ಸಕ್ ಕೊಡ್ತಾರೆ ಅಂತ. ಬಟ್ ಸರ್ಕಾರ ರೇಷನ್ ಕಾರ್ಡ್ ಮಾಡ್ತಿಲ್ಲ. ಹೌದು. ಅದೊಂದು ಸುಳ್ಳು ಸುದ್ದಿ ಅದು ಆಕ್ಚುಲಿ. ಓಕೆ. ಹೊಸ ರೇಷನ್ ಕಾರ್ಡ್ ನ ಸರ್ಕಾರ ಇವತ್ತರೆಗೂ ಕೊಟ್ಟಿಲ್ಲ. ಇದನ್ನ ರೆಕ್ಟಿಫೈ ಮಾಡಿದ್ದಾರೆ. ಈಗ ಏನಾಗಿದೆ, ಈ ಯೋಜನೆ ಶಕ್ತಿ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬಂದ್ಮೇಲೆ ಮನೆಯ ಯಜಮಾನಿನೇ ಮೊದಲನೇ ಹೆಸರು ಬರ್ಬೇಕು ಅನ್ನೋದ್ರಿಂದ ಅದೊಂದು ಕರೆಕ್ಷನ್ ಮಾಡಿದ್ದಾರೆ. ಬಿಟ್ರೆ ಈಗ ನಾನೀಗ ಸಪ್ರೇಟ್ ಆಗಿದ್ದೀನಿ ಅಂತ ಹೇಳಿ ನಂಗೇನು ಹೊಸ ಕಾರ್ಡ್ ಕೊಡೋ ಅಂತ ಏನು ಪ್ರಮೇಯ ಬಂದಿಲ್ಲ.